ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಶಿರ್ಡಿಲಿದ್ದೀವಿ. ಗಗನಾಯ್ ಎಲ್ಲರಿಗೂ ನಮಸ್ಕಾರ. ತುಂಬಾ ದಿನ ಆದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ತಮ್ನೇಲ್ ನೋಡ್ ತಕ್ಷಣನೇ ಗೊತ್ತಿರುತ್ತೆ. ನಾನು ಶಿರ್ಡಿಗೆ ಹೋಗ್ತಾ ಇದ್ದೀನಿ. ಅಪ್ಪನು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ, ಯಾಕೆಂದ್ರೆ ಅವ್ನಿಗೆ ಫೀವರ್ ಇತ್ತು ಅಂಡ್ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಯಾಕ್ರೋ ಬೇಜಾರಲ್ಲಿ ಕುತ್ಕೊಂಡಿದ್ದೀರಾ? ಕುತ್ಕೋ, ಹೇಳ್ತೀನಿ. ಹೇಳು. ಬೆಂಚ್ಗೆ ಇವಾಗ್ತೇನೆ ಪೇಂಟ್ ಹೊಡೆದವ್ರೆ. ಯಾಕೋ ಬೇಜಾರಲ್ಲಿದ್ಯಾ? ಮಚ್ಚ ಒಂದ್ 5 ಸಾವಿರ. ಬೇಜಾರಲ್ಲೇ ಇರು. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಫಾಲೋ ಮಾಡ್ರಪ್ಪ. ಮಂತ್ ಹಿಂದೆನೆ ಬುಕ್ ಮಾಡಿದ್ರಿಂದ ಅಪ್ಪನು ಮತ್ತೆ ನಮ್ಮ ಮನೆಯವ್ರು ಬರಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಏನ್ ಬುಕ್ ಮಾಡಿರ್ಲಿಲ್ಲ. तुम्हारे दो हमारे ಮಂಗಳವಾರ ಬೆಳಿಗ್ಗೆಯಿಂದ ಬುಧವಾರ 11ವರೆಗೆ ರೀಚ್ ಆಗಿದ್ದು ನಾವು ಶಿರ್ಡಿನ. ಆ ನಂತರ ರೂಮ್ ಎಲ್ಲ ಬುಕ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಚಾವಿ ಇಸ್ಕೋಬೇಕಿತ್ತು. ವೆಯ್ಟ್ ಮಾಡ್ತಾ ಇದ್ದ ವೇಟಿಂಗ್ ರೂಮ್ ಅಲ್ಲಿ. ಹಾಗೆ ಎಲ್ಲಾ ಪಿಕ್ ಎಲ್ಲ ತಗೊಂತಾ ಇದ್ರು. ಅಲ್ಲೇ ದ್ವಾರಕಾ ಅಂತ ರೂಮ್ ಮಾಡಿದ್ ನಾವು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಲಗೇಜ್ ಎಲ್ಲ ಇಟ್ಟಾದ್ಮೇಲೆ ಪ್ರಸಾದ ತಿನ್ನಕ್ ಹೋಗಿದ್ದು. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಅಂಡ್ ಟೇಸ್ಟ್ ವೈಸ್ ಸೂಪರ್ ಆಗಿತ್ತು. ತಿನ್ಕೊಂಡ್ ಆ ನಂತರ ದರ್ಶನಕ್ಕೆ ಹೋಗೋಣ ಅನ್ಕೊಂಡು ಎಲ್ಲ ರೆಡಿ ಆಗ್ತಿದ್ವು, ಸೀರೆ ಎಲ್ಲ ಉಟ್ಕೊಂಡು. ಹಾಗೇನೆ ನಾವು ಕೂಡ ರೆಡಿ ಆಗಿದ್ವಲ್ಲ, ಹೆಣ್ಮಕ್ಳು ಗೊತ್ತಲ್ಲ, ರೆಡಿ ಆದ ತಕ್ಷಣ ಒಂದ್ ಪಿಕ್, ಒಂದ್ ರೀಲ್ಸ್ ಏನ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಇರ್ತಿರ್ಲಿಲ್ಲ. ಸೊ ಹಾಗೇನೆ ಮಾಡ್ಕೊಂಡು ಗಗನ್ ಕೂಡ ಪಿಕ್ ತಗ್ಸ್ಕೊತಾ ಇದ್ದ. ಚಿಕ್ಕಿ ಬಾ ಹಂಗೆ ಹಿಂಗೆ ಅನ್ಕೊಂಡು ತಗೋತಾ ಇದ್ದ. ಅವ್ನ್ ಬಂದಿದೆ ಯಾಕೆಂದ್ರೆ ಅವ್ನ್ಗೆ ಸ್ಕೂಲ್ ರಜಾ ಇತ್ತು. ಕೆವಿಲಿ ರಜಾ ಇದೆ. 1.5 ತಿಂಗಳು ರಜಾ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಹಾಗೇನೆ ಚಾ ಕುಡಿಯೋಣ ಅಂತ ಹೇಳ್ತಾ ಇದ್ದ. ಅಲ್ಲಿ ₹2 ಚಾ ಮತ್ತೆ ಕಾಫಿ, ₹3 ಮಿಲ್ಕ್. ಅದ್ ಮಾರ್ನಿಂಗ್ ತೋರಿಸ್ತೇನೆ ನಿಮ್ಗೆ. ಆ ನಂತರ ಇಲ್ಲೇ ಹತ್ರ ಇತ್ತು ಖಂಡೋಬಾ ದೇವಸ್ಥಾನ. ಇದರ ಮೂಲ ಪ್ರತಿಮೆ ಎಲ್ಲಿದೆ ಅಂದರೆ ಪೂನಾದಲ್ಲಿ ಜಿಜೋರಿ ಅಂತ ದೇವಸ್ಥಾನ ಇದೆ. ಬೆಟ್ಟದ ಮೇಲೆ ಸ್ವಾಮಿ ನೆಲೆಸಿದ್ದಾನೆ. ಇದು ಮಹಾರಾಷ್ಟ್ರದ ನಮ್ಮ ಶಿರ್ಡಿ ಇದರಲ್ಲಿ ಊರಿನಲ್ಲಿ ಶಿರ್ಡಿ ಊರಿನಲ್ಲಿರೋ ಇದೆ ನಮ್ಮ ಸ್ವಾಮಿ ಅವರು ಫಸ್ಟ್ ಇಲ್ಲಿ ಬಂದು ನೆಲೆಸಿದ್ರು. ಸಾಯಿಬಾಬಾ ಫಸ್ಟು ಅವರಿರೋ ಟೈಮಲ್ಲಿ ಇಲ್ಲಿ ಬಂದು ಕುತ್ಕೊಂಡು ಆಮೇಲೆ ಹೋಗ್ಬಿಟ್ಟು ಶಿರ್ಡಿಯಲ್ಲಿ ನೆಲೆಸ್ತಾ ಇದ್ರು. ವಾರಕ್ಕೊಂದು 2-3 ಸಲ ಬಂದು ಇಲ್ಲಿ ಮೀಟ್ ಮಾಡ್ಬಿಟ್ಟು ಆಮೇಲೆ ಹೋಗಿ ಶಿರ್ಡಿಲಿ ನೆಲೆಸ್ತಾ ಇದ್ರು ಅಂತ ವಾಡಿಕೆ ಸಾಯಿ ಸಚ್ಚರಿತ್ರೆಯಲ್ಲಿ ಇದೆ. ಹಾಗಾಗಿ ನಮ್ಮದು ಇದೊಂದು ರೂಢಿಸ್ಕೊಂಡು ಹೋಗಿದ್ದೀವಿ. ಖಂಡೋಬಾ ಮಂದಿರವು ಮುಖ್ಯ ರಸ್ತೆಯಲ್ಲಿ ಇದೆ. ಈ ದೇವಾಲಯ ಮುಂಭಾಗದಲ್ಲಿ ಬಾಬಾ ಶಿರಡಿ ಕಾಲಿಟ್ಟ ಬಾಬಾ ಅವರನ್ನು ಈ ದೇವಾಲಯ ಪೂಜಾರಿ ಹೇಳಿದರು. ಈ ದೇವಾಲಯದಲ್ಲಿ ಖಂಡೋಬಾ, ಬನಾಯ್ ಮತ್ತು ಮಲ್ಸರ್ ಎಂಬ ಪ್ರತಿಮೆಗಳಿವೆ. ಭಗವಂತನು ಖಂಡೋಬಾ ರಕ್ಷಿಸಿ ದೇವತೆಯಾಗಿದ್ದರು. ಅವರು ಅನುವಂಶೀಯವಾಗಿ ಖಂಡೋಬಾ ದೇವಾಲಯ ಪುರೋಹಿತರು ಆಗಿದ್ದರು ಮತ್ತು ಆನಂತರ ಅವರು ಸಾಯಿಬಾಬಾ ಅವರ ಪೂಜೆ ಪ್ರಾರಂಭಿಸಿದರು. ಜವಾಬ್ದಾರಿಯನ್ನು ಹೊಂದಿದ್ದರು. ಹೆಸರಿಲ್ಲದ ಫಕೀರನನ್ನು ಮೊದಲು ನೋಡಿ "ಅವೋ ಸಾಯಿ" ಎಂದು ಹೇಳುವ ಮೂಲಕ ಪೂಜಾರಿ ಮಲ್ಸಪತಿ ದೇವಾಲಯಕ್ಕೆ ಸ್ವಾಗತಿಸಿದರು ಎಂಬ ಕಥೆ ಇದೆ. ನಿರ್ದಿಷ್ಟ ದೇವಾಲಯ 2 ವಿಭಿನ್ನ ದೇವಾಲಯಗಳು ಸಹ ಹೊಂದಿದೆ. ಒಂದು ಸಾಯಿಬಾಬಾ ಅವರ ಪ್ರತಿಮೆ ಹೊಂದಿದೆ ಮತ್ತು ಇನ್ನೊಂದು ಖಂಡೋಬಾ ಅವರ ಕುದುರೆ ವಿಗ್ರಹವೂ ಹೊಂದಿದೆ. ಕೆಲವು ವರ್ಷಗಳ ನಂತರ ಸಾಯಿಬಾಬಾ ತಮ್ಮ ಪ್ರಮುಖ ಶಿಷ್ಯ ಮತ್ತು ಭಕ್ತ ಶ್ರೀ ಉಪಾಸೀನ ಮಹಾರಾಜರನ್ನು ತಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ಈ ದೇವಾಲಯದಲ್ಲಿ 4 ವರ್ಷಗಳ ಕಾಲ ಇರಲು ಕೇಳಿಕೊಂಡರು. ಖಂಡೋಬಾ ದೇವಾಲಯದಲ್ಲಿ ಖಂಡೋಬಾ ಮತ್ತು ಅವರ ದೈವಿಕ ಪತಿರಾಯ ಬನಾಯ್ ಮತ್ತು ಮಲ್ಸ ಎಂಬ ಪ್ರತಿಮೆಗಳಿವೆ. ಖಂಡೋಬಾ ದೇವಾಲಯದಲ್ಲಿ ಉತ್ತಮವಾಗಿ ನಿರ್ವಹಿಸಲಾಗಿದೆ, ಅಚ್ಚುಕಟ್ಟಾಗಿ ಮತ್ತು ಶಾಂತವಾದ ಸ್ಥಳವಾಗಿದ್ದು, ಇದು ಸಣ್ಣ ದೇವಾಲಯವಾಗಿದೆ ಮತ್ತು ಪಾದುಕೆಗಳನ್ನು ಆಧಾರವಾಗಿ ಇಟ್ಟುಕೊಂಡಿದೆ. ಹಾಗೆಯೇ ಮುಖ್ಯದು ಪುಣೆಯ ಜಿಜೋರಿಯಲ್ಲಿದೆ. ಅದು ನಂತರ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಳ್ಳಲಾಗಿದೆ. ಆ ನಂತರ ದೇವಸ್ಥಾನ ಆದ ನಂತರ ಶಿರಡಿ ಸಾಯಿಬಾಬಾ ನೋಡಲು ಹೋಗ್ತಾ ಇದ್ದು. ಅಂದ್ರೆ ಸಂಜೆ ಈವ್ನಿಂಗ್ ಆಗ್ಬಿಟ್ಟಿತ್ತು, 6 o'clock.
ಹಾಗೆ ನೋಡೋಣ ಒಂದ್ ಕ್ಲಿಪ್ ತಗೊಳ್ಳೋಣ ಅನ್ಕೊಂಡ್ ತಗೊಂತಾ ಇದ್ದೆ. ಫುಲ್ಲು ಕತ್ಲೆ ಅಲ್ವಾ ಅಷ್ಟು ನೀಟಾಗಿ ಬರ್ತಿರ್ಲಿಲ್ಲ. ಓಕೆ ಓಕೆ ಲೈಟ್ ಇರೋ ಕಡೆ ಬರ್ತಾ ಇತ್ತು. ಆ ನಂತರ ಅಲ್ಲಿ ಫೋನ್ ಅಲೋ ಇಲ್ಲ. ಎಲ್ಲ ಲಾಕರ್ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕಿತ್ತು. ದರ್ಶನ ಕೂಡ ತುಂಬಾ ಬೇಗ ಆಗೋಯ್ತು. ದೇವ್ರು ಎಷ್ಟು 10 ನಿಮಿಷ ಇಲ್ಲ 20 ನಿಮಿಷ ಬೇಕಾದ್ರೆ ನಿಂತ್ಕೊಂಡು ನೋಡ್ಬೋದು. ಅಷ್ಟು ಚೆನ್ನಾಗಿತ್ತು ದೇವ್ರ ಮಾತ್ರ ಅಲಂಕಾರವಾಗಿತ್ತು. ಹಾಗೆ ಈಚೆಗೆ ಬಂದು ಆನಂತರ ಇದು 2ನೇ ದಿನ ಹೋಗ್ತಾ ಇದ್ದೋ. ಇಲ್ಲಿ ಕಾಫಿ ಟೀ ಏನ್ ಬೇಕಾದ್ರೂ ಕುಡಿಬೋದು. ಹೇಳಿದ್ನಲ್ಲ ನಾನು 2 ರುಪೀಸ್ ಟೀ, 3 ರುಪೀಸ್ ಹಾಲು, 2 ರುಪೀಸ್ ಚಾ, ಬಿಸ್ಕೆಟ್ 5 ರೂಪಾಯಿ 10 ರೂಪಾಯಿ ಈ ತರ ಎಲ್ಲ ಇರುತ್ತೆ. ಹಾಗೇನೆ ಶ್ವೇತಕ ಮತ್ತೆ ಮನ್ನುನ ಎತ್ಕೊಂತಾ ಇದ್ರು. ಚಿಕ್ಕ ವಯಸ್ಸಲ್ಲಿ ಎತ್ಕೊಂಡಿದ್ದು ಇನ್ನು ಎತ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಎತ್ಕೊಂತಾ ಇದ್ರು. ಆನಂತರ ಇಲ್ಲಿ ನೋಡಿ ನಾ ಹೇಳಿಲ್ವಾ ಒಂದ್ ಟೈಮ್ ಟೀ ಚಾ ಕುಡಿಯೋಣ ಅನ್ಕೊಂಡ್ ಕುಡಿತಾ ಇದ್ರು ಎಲ್ಲ. ನಾವು ಕೂಡ ಕುಡಿತಾ ಇದ್ದೋ. ಗಗನ ಮತ್ತೆ ಶ್ವೇತಾ ಹಾಲ್ ಕುಡಿತಾ ಇದ್ರು. ಇನ್ನೆಲ್ಲ ಇವರು ಚಾ ತಗೊಂಡಿದ್ರು. ತಗೊಂಡು ಇವಾಗ ನಾವು ಪಯಣ ಶನಿ ಸಿಂಗಾಪುರ ಕಡೆ ಹೋಗ್ತಾ ಇದ್ದೀವಿ. ನೆನ್ನೆನೆ ಶಿರ್ಡಿ ಸಾಯಿಬಾಬಾ ಎಲ್ಲ ನೋಡಾಕ್ತಲ್ಲ. ಇವಾಗ ಶನಿ ಸಿಂಗಾಪುರಕ್ಕೆ ತುಂಬಾ ದೂರ ಇದೆ. ಒಂದ್ 17 ಇಂದ 18 ಕಿಲೋಮೀಟರ್ಸ್ ಆಗುತ್ತೆ. ಮಹಾರಾಷ್ಟ್ರದಲ್ಲೇ ಇರೋದು. ಬಟ್ ಸ್ವಲ್ಪ ದೂರ ಆಗುತ್ತೆ. ಸೊ ಅದಕ್ಕೋಸ್ಕರ ಹೋಗೋಣ ಅನ್ಕೊಂಡು ಹಾಗೆ ಟಿ ಮಾಡ್ಕೊಂಡಿದ್ದು ಎಲ್ಲ. ಅಲ್ಲೆಲ್ಲ ಓಡಾಡ್ಬೇಕಲ್ಲ ತುಂಬಾ ಜನ ಇದ್ವಲ್ಲ ನಾವು 12 ಮೆಂಬರ್ಸ್ ಇದ್ದೋ. ಸೊ ಅದಕ್ಕೋಸ್ಕರ ಟಿ ಮಾಡ್ಕೊಂಡು ಆ ನಂತರ 1.5 ಅವರ್ ಆಯ್ತು ಬಂದಿದ್ದು ಜರ್ನಿ. ಬಂದ ತಕ್ಷಣ ನಾವು ಎಂಟ್ರಿ ಕೊಡ್ತಾ ಇದ್ದೋ. ನೋಡಿ ಈ ತರ ಇದೆ ಈ ದೇವಸ್ಥಾನ ಶನಿ ಶಿಂಗಾಪುರ. ಇದು ಮಹಾರಾಷ್ಟ್ರದ ಅಹಮದ್ ನಗರದ ಶನಿ ಶಿಂಗಾಪುರದಲ್ಲಿ ಎಂಬ ಹಳ್ಳಿಲಿ ಐತೆ. ಇದು ಆಗಿನ ಕಾಲದಲ್ಲೇ ಸ್ವಯಂವಾಗಿ ಅದಾಗದೇ ಉಟ್ಕೊಂಡಿರೋದು ಕಲ್ಲು. ಶನಿ ದೇವರು ಇವರಿಗೆ ಯಾವಾಗ್ಲೂ ಅಭಿಷೇಕವಾಗ್ತಾ ಇರುತ್ತೆ. ಎಣ್ಣೆ ಅಭಿಷೇಕ ಮಾಡ್ತಾ ಇರ್ತಾರೆ ಭಕ್ತಾದಿಗಳು. ಅವ್ರು ಅನ್ಕೊಂಡಿದ್ದೆಲ್ಲ ಈಡೇರ್ಲಿ ಅಂದ್ಬಿಟ್ಟು ಎಣ್ಣೆ ಅಭಿಷೇಕ ಮಾಡ್ತಾ ಇರ್ತಾರೆ. ಹಾಗೇನೆ ಎಳ್ಬತ್ತಿ ಎಲ್ಲ ಹಚ್ಚಿದ್ದು. ಅಲ್ಲಿ ಪೇಡ ತರ ಸಿಗುತ್ತೆ ಕೊಬ್ಬರಿ ಮಿಠಾಯಿ ತರ. ಅದು ಪ್ರಸಾದವಾಗಿ ಕೊಡ್ತಾರೆ ಅವರು. ಪ್ಯಾಕೆಟ್ 20 ರುಪೀಸ್ ಆಗಿರುತ್ತೆ. ಎಲ್ಲ ತಗೊಂತಾ ಇದ್ದೋ ಮನೆಗೆ. ಹಾಗೇನೆ ಶನೇಶ್ವರ ಪ್ರತಿಮೆಯನ್ನು ಆಗಿನ ಕಾಲದಲ್ಲಿ ಸ್ಥಳೀಯ ಹಳ್ಳಿ ಜನಗಳು ಕುರುಬರು ಕಂಡುಕೊಂಡರೆ ಎಂದು ನಂಬಲಾಗಿದೆ. ಕಲಿಯುಗದ ಆರಂಭದಿಂದಲೂ ಅದು ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ. ಅಂದ್ರೆ ಇದ್ರದ್ದು ವಿಶೇಷ ಏನಂದ್ರೆ ಶನಿ ದೇವ್ರದ್ದು ಯಾವ ಮನೆಗೂ ತನದಲ್ಲಿ ಹಾಗೇನೆ ಬ್ಲಡ್ ಕೂಡ ಡೊನೇಟ್ ಮಾಡ್ತಾ ಇದ್ರು. ಅಣ್ಣ ಡೊನೇಟ್ ಮಾಡಿದ್ರು. ಆ ನಂತರ ಶನಿ ದೇವ್ರದ್ದು ಒಂದು ವಿಶೇಷ ಏನಂದ್ರೆ ಅಲ್ಲಿರೋ ಮನೆಗಳಿಗೆ ಮತ್ತೆ ಅಂಗಡಿಗಳಿಗೆ ಬೀಗನೇ ಹಾಕಲ್ಲಂತೆ. ಅಲ್ಲಿ ಕಳ್ತನ ಕೂಡ ಆಗಲ್ಲ. ಹಾಗೆ ಗ್ರಾಮದಲ್ಲಿ ಯಾವುದೇ ಒಂದು ವಸ್ತು ಕೂಡ ಅಳ್ಳಾಡಲ್ವಂತೆ ನೈಟ್ ಹೊತ್ತು. ಆ ತರ ಇದೆ ಅಂತೆ ಎಲ್ರು ಹೇಳ್ತಾರೆ. ಅಂಡ್ ಜಾಸ್ತಿ ಅದಕ್ಕೆ ನೀರು ಮತ್ತೆ ಎಣ್ಣೆ ಅಭಿಷೇಕ ಸ್ನಾನ ಮಾಡಿಸ್ತಾ ಇರ್ತಾರೆ. ಎನಿ ಟೈಮ್ 24 ಅವರ್ಸ್ ಕೂಡ ಮಾಡ್ತಾ ಇರ್ತಾರೆ. ಮೊದ್ಲು ಕ್ಯಾಮ್ರಾ ವಿಡಿಯೋ ಎಲ್ಲ ಅಲೋ ಇತ್ತು. ಬಟ್ ಈಗ ಅದ್ರದ್ದು ಅಲೋ ಇಲ್ಲ. ಆನಂತರ ಪ್ರಸಾದ ನಿಯೋಗನೂ ಇತ್ತು. ಪ್ರಸಾದ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಎನಿ ಟೈಮ್ ಇರುತ್ತೆ ಪ್ರಸಾದ. ಹಾಗೇನೆ ಅಲ್ಲಿ ಯಲ್ಲಮ್ಮ ದೇವ್ರದ್ದು ದೇವಸ್ಥಾನ ಇತ್ತು. ಸ್ವಲ್ಪ ನಿಯರೆಸ್ಟ್ ಆಗಿ ಹಾಗೆ ನೋಡ್ಕೊಂಡ್ ಬರೋಣ ಅನ್ಕೊಂಡ್ ಹೋಗ್ತಾ ಇದ್ದೋ. ಯಲ್ಲಮ್ಮ ದೇವ್ರು ಒಳಗಾದಂಗಿದೆ. ಅಂದ್ರೆ ಮಹಾರಾಷ್ಟ್ರದಿಂದ ಸ್ವಲ್ಪ ಒಳಗಾದಂಗಿದೆ. ಅಂದ್ರೆ 2 ಕಿಲೋಮೀಟರ್ಸ್ ನಿಯರ್ ಇದೆ. ನಾವು ಕೂಡ ನೋಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್. ಶನಿ ಶಿಂಗಾಪುರ ಎಲ್ಲ ನೋಡಿದ್ದು. ಬಟ್ ಇದ್ ನೋಡಿದ್ದು ಫಸ್ಟ್ ಟೈಮ್. ಆ ಬಿಂದಿಗೆ ಇದೆಯಲ್ಲ ಅದ್ರ ಒಳಕ್ಕೆ ಹೋಗಿ ಕಾಯಿನ್ ಬಿಟ್ಕೊಂಡ್ರೆ ನಾವು ಏನ್ ಅನ್ಕೋತೀವಿ ಅದು ಈಡೇರಿಸುತ್ತೆ ಅನ್ನೋದು ಹೇಳ್ತಾ ಇದ್ರು ಅಲ್ಲಿ. ಬಟ್ ಅದು ಒಬ್ರಿಗೂ ಕೂಡ ಬೀಳ್ತಾ ಇರ್ಲಿಲ್ಲ. ಸೈಡ್ ಅಲ್ಲಿ ಹೋಗ್ತಿತ್ತು. ಬಿಂದಿಗೆ ಟಚ್ ಆಗ್ತಿತ್ತು. ಆದ್ರೆ ಬೀಳ್ತಾನೆ ಇರ್ಲಿಲ್ಲ. ಆ ತರ ಇಟ್ಟಿದ್ರು. ಯಲ್ಲಮ್ಮ ತಾಯಿ ನೋಡಿ ಅಲಂಕಾರ ಈ ತರ ಮಾಡಿದ್ರು. ತುಂಬಾ ಚೆನ್ನಾಗಿ ಲಕ್ಷಣ ಕಾಣ್ತಾ ಇದ್ರು. ಅಂಡ್ ಅಲ್ಲಿ ಬ್ಲೌಸ್ ಪೀಸ್ ಅಲ್ಲೇ ಬೇಕಾದ್ರೆ ಪೂಜೆ ಸಾಮಾನೆಲ್ಲ ಸಿಗ್ತಾ ಇತ್ತು. ಪೂಜೆ ಮಾಡ್ಸೋರು ಮಾಡಿಸ್ತಾ ಇದ್ರು. ಬಟ್ ನಾವೇನಿಲ್ಲ ಕೈ ಮುಕ್ಕೊಂಡ್ ಬಂದು ದೇವ್ರಿಗೆ ಉಂಡಿಗೆ ಹಾಕ್ಬಿಟ್ಟು ಅಲ್ಲೇ ಬೇಕಾದ್ರೆ ಪ್ರಸಾದ ಮತ್ತೆ ಅರಿಶಿಣ ಕುಂಕುಮ ಬ್ಲೌಸ್ ಪೀಸ್ ಎಲ್ಲ ಮಾರ್ತಾ ಇದ್ರು. ತಗೊಳ್ಳೋರು ಮನೆಗೆ ತಗೋತಾ ಇದ್ರು. ನಾವೇನ್ ತಗೊಳ್ಳಿಲ್ಲ ಅಷ್ಟಾಗಿ. ಇದೆಲ್ಲ ಫುಲ್ ಗ್ಲಾಸ್ ಆಗಿ ಇದ್ ಮಾಡಿದ್ರು. ಚೆನ್ನಾಗಿತ್ತು. ಹಾಗೇನೆ ಮಕ್ಳು ಕೂಡ ಆಟ ಆಡ್ತಾ ಇದ್ರು.
त्याचा सीन आहे सूर्य त्याचं सोडून थोड़ा भाई गिमैन दे लेखन दे फास्ट टू स्पाइसी पड़ा तू क्यों चुप कर रहा है मैं खुद आया हूं त्याने तत्त्याने दाबू सोडा ह्याने आउट ना ह्याने तत्त्याने ह्याला पहले मूव कर जा तुम लोग खेलो अच्छा ए पास किसी को पता है ये तो नहीं दूंगा सनी कोई तो जो तो चला रे कौन है किसको मतलब तुझे he is playing the safe game y'all तेरे का थोड़ा दूर खेलते सगळ्यांच्या सेफ ಹಾಗೆ ಬರ್ತಾ ಅಲ್ಲಿ ಕಬ್ಬಿನಾಲಲ್ಲಿ ಹಸು ಗಾಣ ಇಟ್ಕೊಂಡೆ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು. ಹಾಗೆ ಈ ತರ ಪಾರ್ಕಿಂಗ್ ಎಲ್ಲ ಫೋಟೋಸ್ ಎಲ್ಲ ತಗೊಳಕ್ಕೆ ಕೂಡ ಮಾಡಿಟ್ಟಿದ್ರು. ಅದು ತುಂಬಾ ಚೆನ್ನಾಗಿತ್ತು ಅಂದ್ರೆ ಅಟ್ರಾಕ್ಟಿವ್ ಆಗಿ ಬಂದು ಮತ್ತೆ ಶಿರಡಿಗೆ ಬಂದಿ ಆ ನಂತರ ಇವಾಗ ಗುರುವಾರ ಆಗಿತ್ತು. ಗುರುವಾರ ಆದ ಕಾರಣ ನಾವು ಸಾಯಿಬಾಬಾನ ನೋಡ್ಲೇಬೇಕು ಅನ್ಕೊಂಡ್ ಮತ್ತೆ ಹೋಗಿದ್ದು. ಅವಾಗ ಬಂದಿದ್ದು ಈವ್ನಿಂಗ್ ಬಂದಿದ್ದು. ಹಾಗೆ ಸಣ್ಣ ಪುಟ್ಟ ಕ್ಲಿಪ್ ಕೂಡ ತಗೊಂಡಿದ್ದೆ. ಅಂದ್ರೆ ನೈಟ್ ಅಷ್ಟೊಂದ್ ಚೆನ್ನಾಗ್ ಕಾಣ್ತಿರ್ಲಿಲ್ವಲ್ಲ ಸೊ ಅದಕ್ಕೋಸ್ಕರ ಈವ್ನಿಂಗ್ ಹೆಂಗಿದ್ರು ಬಂದಿರ್ತೀವಲ್ವಾ ಸೊ ಅದಕ್ಕೋಸ್ಕರ ಕ್ಲಿಪ್ ತಗೊಂಡಿದ್ದು. ಅಂಡ್ ದರ್ಶನ ಕೂಡ ತುಂಬಾ ಚೆನ್ನಾಗಾಗ್ತು ಏಕೆಂದ್ರೆ ಗುರುವಾರ ಆದ ಕಾರಣ ರಶ್ ಇತ್ತು. ಹಾಗಾಗಿ ನಾವು 200 ಟಿಕೆಟ್ ತಗೊಂಡ್ ಹೋಗಿ ಬೇಗ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ನಾವು 5 ಮೆಂಬರ್ಸ್ ಹೋಗಿದ್ದು. ಮಕ್ಕಳೆಲ್ಲ ಅಲ್ಲೇ ಇದ್ರು ರೂಮ್ ಅಲ್ಲೇ ಸೊ ಅದಕ್ಕೋಸ್ಕರ ಬೇಗ ಹೋಗಿ ಬೇಗ ಬಂದ್ಬಿಟ್ಟು ನಾವು. ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ಆಮೇಲೆ ಶಾಪಿಂಗ್ ಬೇಕಾ ಶಾಪಿಂಗ್ ಮಾಡ್ಕೊಳ್ಳಿ ಅಂತ ಅಂದ್ರು. ಹಾಗೆ ಅಣ್ಣನು ಮತ್ತೆ ಅಕ್ಕನು ತಗೊಳ್ತೀವಿ ಫೋಟೋ ಅಂತ ಅಂದ್ರು. ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ವಿಡಿಯೋ.